ಯಾರೆಲ್ಲ NTPC ಗ್ರ್ಯಾಜುಯೇಟ್ ಲೆವೆಲ್ CBT ಎಕ್ಸಾಮ್ಸನ್ನು ಮೇ ಮತ್ತು ಜೂನ್ನಲ್ಲಿ ಬರೆದಿದ್ದೀರಲ್ಲ, ಆ ಒಂದು CBT 1 ಎಕ್ಸಾಮಿನ ಕೀ ಆನ್ಸರ್ಸನ್ನು ಈ ಆಲ್ರೆಡಿ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು, ನಿಮ್ಮ ಒಂದು ಕೀ ಆನ್ಸರನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ ರೀ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ನ ಮೂಲಕ ನೀವು ಈ ಒಂದು ವೆಬ್ಸೈಟ್ಗೆ ಬರ್ಬೋದು. ಈ ವೆಬ್ಸೈಟ್ಗೆ ಬಂದ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಸಿಗುತ್ತೆ ನೋಡಿ, 36/2025ಕ್ಕೆ ಈ ಒಂದು ಅನೌನ್ಸ್ಮೆಂಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ NTPC ಗ್ರ್ಯಾಜುಯೇಟ್ಸ್ ಲೆವೆಲಿನ CBT 1ನ ಕೀ ಆನ್ಸರ್ಸನ್ನು ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೋಬೋದು ರೀ. ಈ ಲಿಂಕ್ನ ಮೂಲಕ ಈ ಒಂದು ವೆಬ್ಸೈಟ್ಗೆ ಡೈರೆಕ್ಟಾಗಿ ಬಂದು ಇಲ್ಲಿ ನಿಮ್ಮ ಒಂದು ಕ್ಯಾಂಡಿಡೇಟ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ನಿಮ್ಮ ಒಂದು ರೋಲ್ ನಂಬರ್ ಇತ್ತಲ್ಲ, ನೀವು ಎಕ್ಸಾಮ್ ಅಟೆಂಡ್ ಆಗಿದ್ದರೆ ನಿಮ್ಮ ಒಂದು ಹಾಲ್ ಟಿಕೆಟ್ನಲ್ಲಿ ಒಂದು ನಂಬರ್ ಸಿಗುತ್ತೆ ನಿಮಗೆ. C ಅಂತ ಸ್ಟಾರ್ಟಿಂಗ್ ನಂಬರ್ ಇರುತ್ತಲ್ಲ, ಆ ನಂಬರ್ನ ಇಲ್ಲಿ ಎಂಟರ್ ಮಾಡಿ, ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ, ಕ್ಯಾಪ್ಚನ್ನ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಈ ರೀತಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮ್ಮ ಒಂದು ಡ್ಯಾಶ್ ಬೋರ್ಡಿಗೆ ಲಾಗಿನ್ ಆಗ್ತೀರಾ. ನೋಡ್ತಾ ಇರ್ಬೋದು ನೀವು. ಲಾಗಿನ್ ಆದಮೇಲೆ ನೀವು ಎಕ್ಸಾಮ್ಸ್ನಲ್ಲಿ ಯಾವೆಲ್ಲ ಆನ್ಸರ್ಸನ್ನು ಅಟೆಂಡ್ ಮಾಡಿದಾರಲ್ಲ, ಆ ಒಂದು ಎಲ್ಲ ಆನ್ಸರ್ಸ್ ಇಲ್ಲಿ ಶೋ ಆಗುತ್ತೆ. ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಲಾಗಿನ್ ಆದಮೇಲೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಈ ರೀತಿ ಡೀಟೇಲ್ಸ್ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ನೀವು ಏನಾದರೂ ನಿಮ್ಮ ಆನ್ಸರ್ ರೈಟ್ ಇದ್ದು ಇವ್ರು ರಾಂಗ್ ಅಂತ ಕೊಟ್ಟಿದ್ರೆ, ನೀವು ಅಬ್ಜೆಕ್ಷನ್ ಕೂಡ ಇಲ್ಲಿ ಫಾರ್ಮನ್ನು ಕ್ರಿಯೇಟ್ ಮಾಡ್ಬೋದು. 6ನೇ ತಾರೀಕಿನವರೆಗೂ ಇದರ ಡೇಟ್ ಇದ್ದು ಈಗಲೇ ನಿಮ್ಮ ಒಂದು ಕೀ ಆನ್ಸರ್ಸನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು. ಕ್ಯಾಂಡಿಡೇಟ್ ರೆಸ್ಪಾಂಡ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಫೋಟೋ ಬರುತ್ತೆ. ನೋಡ್ತಾ ಇರ್ಬೋದು. ಎಕ್ಸಾಮ್ಸ್ನಲ್ಲಿ ನೀವು ನಿಮ್ಮ ಕ್ಲಿಕ್ ಮಾಡಿದಂಥ ಫೋಟೋ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ನಿಮ್ಮ ಒಂದು ಎಕ್ಸಾಮ್ನಲ್ಲಿ ನೀವು ಏನು ಅಟೆಂಡ್ ಆಗಿದ್ರಲ್ಲ, ಆ ಒಂದು ಸೇಮ್ ಡಿಸ್ಪ್ಲೇ ಇಲ್ಲಿ ಆನ್ ಆಗಿದೆ. ನೋಡ್ತಾ ಇರ್ಬೋದು. ನೀವೇನಾದರೂ ಆನ್ಸರ್ ಮಾಡಿದರೆ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು, ರೈಟ್ ಸೈಡಲ್ಲಿ ಚೂಸನ್ ಆಪ್ಷನ್ ಅಂತ ಇದೆಯಲ್ಲ, ನೀವು ಬ್ಲ್ಯಾಂಕ್ ಯಾವುದೇ ಆನ್ಸರ್ ಮಾಡಿದ್ದಿಲ್ಲ ಅಂದರೆ ಬ್ಲ್ಯಾಂಕ್ ಇರುತ್ತೆ. ನೀವು ಏನಾದರೂ ಆನ್ಸರನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಚೂಸನ್ ಆಪ್ಷನ್ನಲ್ಲಿ ನೀವು ಏನು ಎಂಟರ್ ಮಾಡಿದ್ರಲ್ಲ ಆನ್ಸರ್, ಅದು ಇಲ್ಲಿ ಶೋ ಆಗುತ್ತೆ. ಅದೇ ರೀತಿ ರೈಟ್ ಆನ್ಸರ್ ಇಲ್ಲಿ ಗ್ರೀನಲ್ಲಿ ತೋರಿಸ್ತಾ ಇದೆಯಲ್ಲ, ಎಲ್ಲ ಇವು ರೈಟ್ ಆನ್ಸರ್ಸ್ ಇರ್ತವೆ. ಗ್ರೀನಲ್ಲಿ ತೋರಿಸ್ತಾ ಇರೋದು ನಿಮ್ಮ ಒಂದು ಕ್ವಶನಿಗೆ ರೈಟ್ ಆನ್ಸರ್ಸ್ ಇರುತ್ತೆ. ನೀವು ಏನು ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರಲ್ಲ, ಅದು ರೈಟ್ ಸೈಡ್ ಕೆಳಗಡೆ ಇಲ್ಲಿ ಚೂಸನ್ ಆಪ್ಷನ್ ಅಂತ ಇದೆಯಲ್ಲ, ನೀವು ಇದು ಎಕ್ಸಾಮ್ ಡೇಟ್ ದಿವಸ ನಿಮ್ಮ ಒಂದು ಎಕ್ಸಾಮ್ ಹಾಲ್ನಲ್ಲಿ ನೀವು ಚೂಸ್ ಮಾಡಿರುವಂಥ ಆನ್ಸರ್ಸ್ ಇರುತ್ತೆ. ಇದನ್ನು ಒಂದಕ್ಕೊಂದು ಟ್ಯಾಲಿ ಮಾಡಿಕೊಂಡು ನಿಮ್ಮ ಎಷ್ಟು ರೈಟ್ ಆನ್ಸರ್ ಆಗಿದೆಯಲ್ಲ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದಾಗಿದ್ದು, 1/3 ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇದ್ದು, ನೀವು ಎಲ್ಲ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ನಿಮ್ಮ ಕರೆಕ್ಟ್ ಆಗಿದೆಯಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ ಒಂದು ರಾಂಗ್ ಆನ್ಸರ್ಸ್ ಎಷ್ಟು ಇದೆಯಲ್ಲ ಅದನ್ನು ನೀವು ಮೈನಸ್ ಮಾಡಿದರೆ ನಿಮ್ಮ ಒಂದು ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ಆನ್ಸರ್ ಏನಾದರೂ ರೈಟ್ ಇದ್ದು ಇವರು ಆಪ್ಷನ್ನಲ್ಲಿ ಏನಾದರೂ ಇವರು ರಾಂಗ್ ಕೊಟ್ಟಿದ್ದರೆ ನೀವು ಅಬ್ಜೆಕ್ಷನ್ನ ಫೈಲ್ ಮಾಡ್ಬೋದಾಗಿದೆ. ನಾನು ಸ್ಟಾರ್ಟಿಂಗ್ನಲ್ಲೇ ತೋರಿಸಿದೆ ನಿಮಗೆ. ಅಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ಒಂದು ಫಾರ್ಮ್ ಇದೆ. ಆ ಫಾರ್ಮ್ನ ಎಂಟರ್ ಮಾಡಿ ನಿಮ್ಮ ಒಂದು ಆನ್ಸರ್ ರೈಟ್ ಇದೆ ಅಂಥೇಳಿ ನಿಮ್ಮ ಒಂದು ಡಾಕ್ಯುಮೆಂಟ್ ಏನಿದೆಯಲ್ಲ ಅದನ್ನು ಅಪ್ಲೋಡ್ ಮಾಡಿ, ನೀವು ಕೀ ಆನ್ಸರನ್ನು ನಮ್ಮದೇ ಕರೆಕ್ಟ್ ಇದೆ ಅಂತ ನೀವು ಇಲ್ಲಿ ಅಬ್ಜೆಕ್ಷನ್ ಕೂಡ ಫೈಲ್ ಮಾಡ್ಬೋದಾಗಿದೆ. ಈ ರೀತಿಯಾಗಿ ನಿಮ್ಮ ಒಂದು ಆನ್ಸರ್ಸನ್ನು NTPC ಗ್ರ್ಯಾಜುಯೇಟ್ ಲೆವೆಲ್ CBT 1 ಎಕ್ಸಾಮ್ ಯಾರೆಲ್ಲ ಅಟೆಂಡ್ ಆಗಿದ್ದಾರಲ್ಲ, ಈ ರೀತಿಯಾಗಿ ನಿಮ್ಮ ಒಂದು ಕೀ ಆನ್ಸರ್ಸನ್ನು ಚೆಕ್ ಮಾಡ್ಕೋಬೋದಾಗಿದ್ದು, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನೀಡಿದ್ದೇನೆ. ಆ ಲಿಂಕ್ನ ಮೂಲಕ ಡೈರೆಕ್ಟಾಗಿ ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನು ಪಡೆಯೋಕ್ಕೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಒತ್ತಿ. ಧನ್ಯವಾದಗಳು.